3 dimensional geometry class 1 ನೋಡಿ ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿಯಲ್ಲಿ 3D ಜಾಮೆಟ್ರಿ ಒಳಗೆ ಏನೇನು ಕಲ್ತ್ಕೊಂಡಿದ್ವಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕಲ್ತಿದ್ವಿ, ಸೆಕ್ಷನ್ ಫಾರ್ಮುಲಾ ಕಲ್ತಿದ್ವಿ, ಹೌದಾ? ಅದ್ರ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ಇದು ಫಸ್ಟ್ ಪಿ ಯು ಸಿಯಲ್ಲಿ ಮಾಡ್ಕೊಂಡಿದ್ವಿ. ನೋಡಿ ನಾವು ಇಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ 3D ಜಾಮೆಟ್ರಿಯಲ್ಲಿ ಲೈನ್ಸ್ ಮತ್ತು ಪ್ಲೇನ್ಸ್ನ ಯಾವ ಥರ ಮಾಡ್ಕೊಳೋದು ಅಂತೇಳಿ ಕಲ್ಕೊತೀವಿ ಅಷ್ಟೇ. ಜೊತೆ ನಮಗೆ ಇದರಲ್ಲಿ ವೆಕ್ಟರ್ಸ್ ಐಡಿಯಾನು ಕರೆಕ್ಟಾಗಿ ಗೊತ್ತಿರಬೇಕು. ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟ್ ಎಲ್ಲ ಮಾಡ್ಕೊತಿದ್ವಲ್ಲ, ಅಷ್ಟು ಐಡಿಯಾ ಗೊತ್ತಿರಬೇಕು. ಅದನ್ನ ಇಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ಫಸ್ಟ್ ನೋಡಿ 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಲೈನ್. ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಲೈನ್ ಗೊತ್ತಿರಬೇಕು. ಈಗ ಇಲ್ಲಿ ಯಾವ ಥರ ತಗೊತೀವಿ ಅಂದರೆ ನೋಡ್ಕೊಳ್ಳಿ, ಹೇಗೆ ಡಿಫೈನ್ ಮಾಡ್ತೀನಿ ಅಂದರೆ ನೋಡಿ, ಇದನ್ನ ಎಕ್ಸ್ ಆಕ್ಸಸ್, ಇದನ್ನ ವೈ ಆಕ್ಸಸ್, ಇದನ್ನ ಝೆಡ್ ಆಕ್ಸಸ್ ಅಂತ ತೊಗೊಂಡಿರ್ತೀವಿ, ಹೌದಾ? ಯಾವುದೋ ಒಂದು ಲೈನ್ 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಇದೆ ಅಂದ್ಕೊಳ್ಳಿ. ದಟ್ ಲೈನ್ನ ಎಲ್ ಅಂತ ಹೇಳ್ತೀನಿ, ಹೌದಾ? ಇಲ್ಲೆಲ್ಲ ಒಂದು ಪಾಯಿಂಟ್ ಎ ಬಿ ಅಂತ ತೊಗೊತೀನಿ. Let L be any line in coordinate axis ಅಂತ ತಗೊಂಡಿದ್ದೀನಿ, ಹೌದಾ? Let B vector be a vector through the origin and parallel to the line L ಅಂತ ಹೇಳ್ತೀನಿ, ಹೌದಾ? ಏನಂತ ಹೇಳ್ತಿರೋದು? Let B vector be a vector through origin and parallel to the line AB ಅಥವಾ L. ಇದಾ ತಗೊಂಡಿದೆ, ಹೌದಾ? ನಾವು ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಲೈನ್ L ಈಸ್ ಸೇಮ್ ಆಸ್ ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಬಿ ವೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಇದರದ ಡೈರೆಕ್ಷನ್ ಕ್ವಸೈನ್ಸ್ ಮತ್ತು ಇದರ ಡೈರೆಕ್ಷನ್ ಕ್ವಸೈನ್ಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ ಅಂತೇಳಿ. ಹಾಗಾದ್ರೆ ಡೆಫಿನೇಷನ್ ಯಾವ ಥರ ತೊಗೊತೀವಿ ಅಂದರೆ ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಲೈನ್ ಎಲ್ ಈಸ್ ಡಿಫೈನ್ಡ್ ಆಸ್ ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಬಿ ವೆಕ್ಟರ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಗೊತ್ತಿರಬೇಕು. ನೋಡಿ, ಇಫ್ ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ಆರ್ ದ ಡೈರೆಕ್ಷನ್ ಆ್ಯಂಗಲ್ಸ್ ಮೇಡ್ ಬೈ ಬಿ ವೆಕ್ಟರ್ with the positive direction of x, y and z axis respectively ಅಂತ ಹೇಳ್ತೀವಿ. ಅಂದ್ರೆ ಇದನ್ನು ಆ್ಯಕ್ಚುಲಿ ನಾವು ವೆಕ್ಟರ್ಸಲ್ಲಿ ಮಾಡ್ಕೊಂಡಿರ್ತೀವಿ. ಇಫ್ ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ಆರ್ ದ ಡೈರೆಕ್ಷನ್ ಆ್ಯಂಗಲ್ಸ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಅಂತ ತೊಗೊಂಡಿದ್ವಿ. ಅದಾರು ತೊಗೊಂಡ್ವಿ ಅಂದ್ರೆ ದೆನ್ direction cosines of B vector R ಏನು ಬರ್ಕೊಂತಿದ್ವಿ ಅಂದರೆ L that is equal to cos alpha, M is equal to cos beta and N is equal to cos gamma, ಹೌದಾ? ಇಷ್ಟು ನಾವು ವೆಕ್ಟರ್ಸಲ್ಲಿ ಮಾಡ್ಕೊಂಡಿದ್ದೀವಿ, ಹೌದಾ? ಈ ವೆಕ್ಟರ್ಸ್ ಐಡಿಯಾನು ಗೊತ್ತಿರ್ಬೇಕು ನಾವು. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ನೋಡಿ. ಹಾಗಾಗಿ ದಟ್ ಇಂಪ್ಲೈಸ್ ಜಸ್ಟ್ ಡೆಫಿನೇಷನ್ ಹೇಳಿದ್ವಲ್ಲ, ಡೆಫಿನೇಷನ್ ಪ್ರಕಾರ ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಎ ಬಿ ವೆಕ್ಟರ್ ಈಸ್ ಸೇಮ್ ತೊಗೊತೀವಿ, ಎಲ್, ಎಮ್ ಆ್ಯಂಡ್ ಎನ್, ಹೌದಾ? ಎ ಬಿ ವೆಕ್ಟರ್, ಯಾಕಂದ್ರೆ ಇದರ ಡೈರೆಕ್ಷನ್ ಸೇಮ್ ಇದೆ ತಾನೆ. ಹಾಗೆ ಎ ಬಿ ವೆಕ್ಟರಿಂದ ಡೈರೆಕ್ಷನ್ ಕ್ವಸೈನ್ಸ್ ಏನು ತೊಗೊಂಡಿದ್ವಿ? ಎಲ್, ಎಮ್ ಆ್ಯಂಡ್ ಎನ್ ಅಂತ ತೊಗೊಂಡ್ವಿ. ಆದರೆ ಲೈನ್ ಅಂತ ಹೇಳಿದಾಗ ಈ ಥರ ಆದರೂ ಹೋಗ್ಬೋದು ಅಥವಾ ಈ ಥರನೂ ಹೋಗ್ಬೋದು ತಾನೆ. ಅಂದರೆ ನಮಗೆ ಡೈರೆಕ್ಷನ್ ರಿವರ್ಸ್ ಆಯಿತು ಅಂದರೆ ಅವಾಗ ಇಲ್ಲಿ ಏನು ಬರುತ್ತೆ? ಮೈನಸ್ ಎಲ್, ಮೈನಸ್ ಎಮ್ ಆ್ಯಂಡ್ ಮೈನಸ್ ಎನ್ ಬಂದ್ಬಿಡುತ್ತೆ, ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ ನಾವು ಸೇಮು ಡೈರೆಕ್ಷನ್ ಕ್ವಸೈನ್ಸ್ ಆಫ್ ರಿವರ್ಸ್ ಆಫ್ ಎ ಬಿ ವೆಕ್ಟರ್ ಅಥವಾ ಬಿ ಎ ವೆಕ್ಟರ್ ಈಸ್ ಮೈನಸ್ ಎಲ್, ಮೈನಸ್ ಎಮ್ ಆ್ಯಂಡ್
ಮೈನಸ್ ಎನ್ ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ಲೈನ್ ಅಂದರೆ ಈ ಥರ ಆದರೂ ಹೋಗ್ಬೋದು, ಈ ಥರ ಓದ್ಬೋದು ತಾನೆ. ಅದಕ್ಕೆ ನಾವು ಕಂಬೈನ್ ಮಾಡ್ಕೊಂಡ್ಬಿಡ್ತೀವಿ. therefore ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಎಲ್ ಏನೇನು ಬರುತ್ತೆ, ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಆ್ಯಂಡ್ ಪ್ಲಸ್ ಆರ್ ಮೈನಸ್ ಎನ್ ಬರುತ್ತೆ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಾಗಬೇಕಷ್ಟೇ. ಫಸ್ಟ್ ಏನು ಮಾಡ್ಕೊಂಡ್ವಿ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಬೇಕು ಅಂದರೆ ಲೆಟ್ ಬಿ ವೆಕ್ಟರ್ ಬಿ ಅ ವೆಕ್ಟರ್ ವಿಚ್ ಇಸ್ ಪ್ಯಾರಲಲ್ ಟು ದ ಲೈನ್ ಎಲ್ ಆ್ಯಂಡ್ ಪಾಸಸ್ ಟು ದ ಆರಿಜಿನ್. If alpha, beta and gamma are the direction angle made by the vector with positive direction of x, y and z axis. Now direction cosines of AB vector is same as direction cosines of B vector. Therefore direction cosines of AB vector is L, M and N. Direction cosines of BA vector reverse ಆಯಿತು. Therefore minus L minus M minus M. ನೆಕ್ಸ್ಟು ಲೈನ್ ಎಲ್ ಅಂತ ಹೇಳಿದ್ರೆ ಡೈರೆಕ್ಷನ್ ಎರಡೂ ಕಡೆ ಇರ್ಬೋದು ತಾನೆ. ಅದಕ್ಕೆ ಎರಡು ಕಂಬೈನ್ ಮಾಡಿದ್ವಿ ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಎಲ್ ಆರ್ ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಆ್ಯಂಡ್ ಪ್ಲಸ್ ಆರ್ ಮೈನಸ್ ಎನ್ ಬರುತ್ತೆ. ಹೌದಾ? ಮತ್ತು ನೋಡಿ, ಎಕ್ಸಾಮಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಅಂತ ಹೇಳಿದ್ರು ಅಂದರೆ ಪ್ಲಸ್ ಆರ್ ಮೈನಸ್ ಬರೀತ್ವಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಅಂತ ಹೇಳಿದ್ರು ಅಂದರೆ ಎಲ್, ಎಮ್ ಆ್ಯಂಡ್ ಎನ್ ಬರಿತೀವಿ. ಹೌದಾ? ಯಾಕಂದ್ರೆ ನಾವು ವೆಕ್ಟರ್ಸಲ್ಲೂ ಡೈರೆಕ್ಷನ್ ಕೊಸೈನ್ಸ್ ಮಾಡ್ಕೊಳ್ಳೋದು ಮಾಡಿದ್ದೀವಿ. ಹೌದಾ? ಆ ಥರ ಪ್ರಾಬ್ಲಮ್ಸು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ಅದಕ್ಕೆ ಅಲ್ಲಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ವೆಕ್ಟರ್ ಕೇಳಿದ್ರು ಅಂದರೆ ಡೈರೆಕ್ಟಾಗಿ ಎಲ್, ಎಮ್ ಆ್ಯಂಡ್ ಎನ್ ಅಂತ ಬರಿತೀವಿ. ಲೈನ್ ಅಂತ ಹೇಳಿದ್ರು ಅಂದರೆ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಆ್ಯಂಡ್ ಪ್ಲಸ್ ಆರ್ ಮೈನಸ್ ಎನ್ ಅಂತ ಬರಿತೀವಿ ಅಷ್ಟೇ. ಹೌದಾ? ಅಂದರೆ ಯಾವಾಗ ಪ್ಲಸ್ ಆರ್ ಮೈನಸ್ ಯೂಸ್ ಮಾಡಬೇಕು, ಯಾವಾಗ ಡೈರೆಕ್ಟಾಗಿ ಬರಿಬೇಕು, ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇದು ಆಲ್ರೆಡಿ ನಾವು ವೆಕ್ಟರಲ್ಲಿ ಮಾಡ್ಕೊಂಡಿದ್ವಿ. ನೋಟ್, ವಿ ನೋ ದಟ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1. ಹೌದಾ? ಅಥವಾ ಇದನ್ನೇ ಇನ್ನು ಹೇಗೆ ಬರ್ಕೊಂಡಿದ್ವಿ ಅಂದರೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮನ್ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟ, ಇದನ್ನು ಗೊತ್ತಿರಬೇಕು. ಆಯ್ತಲ್ಲ? ನೋಡಿ, ಇದನ್ನೆಲ್ಲ ಯೂಸ್ ಮಾಡ್ಕೊತೀವಿ. ಇನ್ನು ಏನೇನು ಬರ್ಕೊಂಡಿದ್ವಿ ಅಂದರೆ ವೆಕ್ಟರ್ಸಲ್ಲೇ ಇದಕ್ಕೂ ರಿಸಲ್ಟ್ ಬರ್ಕೊಂಡಿರ್ತೀವಿ. ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮ ಅಂದರೆ 2 ಬರಿತಾ ಇದ್ವಿ. ಹೌದಾ? ಇನ್ನೊಂದು ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮ. ಹೌದಾ? ಇದು ವ್ಯಾಲ್ಯೂನ ಮೈನಸ್ 1 ಬರೀತಿದ್ವಿ. ಹೌದಾ? ನೋಡಿ, ಇಷ್ಟು ವ್ಯಾಲ್ಯೂಸು ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ. ನೋಡಿ, ಇದೆಲ್ಲ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ ಅಷ್ಟೇ. ಈ ಜಸ್ಟ್ ನೆಕ್ಸ್ಟ್ ನಾವು ಡೈರೆಕ್ಷನ್ ಕೊಸೈನ್ಸ್ ಮಾಡ್ಕೋಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ನೆಕ್ಸ್ಟು ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ರೇಷಿಯೋ ಆಫ್ ಅ ಲೈನ್. ನೋಡಿ, ಈಸಿ ಇದೆ. But any 3 number which are proportional to the direction cosines are called direction ratios of a line ಅಂತ ಹೇಳ್ತೀವಿ. ಆಯ್ತಲ್ಲ? ಅಂದರೆ any 3 numbers which are proportional to the direction cosines of a line are called direction ratios ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, if AB and C are ಡೈರೆಕ್ಷನ್ ರೇಷಿಯೋ ಆಫ್ ಅ ಲೈನ್ ಅಂತ ತೊಗೊತೀನಿ, ಆ್ಯಂಡ್ ಎಲ್, ಎಮ್ ಆ್ಯಂಡ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಅಂತ ತೊಗೊಂಡ್ವಿ ಅಂದರೆ ಅದು ಇಂಪ್ಲೈಸ್ ಡೈರೆಕ್ಷನ್ ಕೊಸೈನ್ಸ್ ಮತ್ತು ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳಿದ್ವಿ. ಅಂದರೆ ಎ ಬೈ ಎಲ್ ಇಸ್ ಈಕ್ವಲ್ ಟು ಬಿ ಬೈ ಎಮ್ ಇಸ್ ಈಕ್ವಲ್ ಟು ಸಿ ಬೈ ಎನ್ ಆಗಿರುತ್ತೆ. ಯಾವಾಗಲೂ ಆಯ್ತಲ್ಲ? ಪ್ರಪೋರ್ಷನಲ್ ಇರಲೇಬೇಕು. ಅಂದರೆ ಇದ್ರ ರೇಷಿಯೋ ಇದ್ರ ರೇಷಿಯೋ ಇದ್ರ ರೇಷಿಯೋ ಮೂರು ಏನಾಗಿರ್ಬೇಕು ನಂಗೆ ಸೇಮ್ ಇರಬೇಕು. ಅದಕ್ಕೆ ಎನಿ 3 numbers ವಿಚ್ ಆರ್ ಪ್ರಪೋರ್ಷನಲ್ ಟು ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಆರ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿದ್ವಿ. ಹೌದಾ? ಅದಕ್ಕೆ 3 ನಂಬರ್ಸ್ನ ಎ ಬಿ ಆ್ಯಂಡ್ ಸಿ ಅಂತ ತೊಗೊಂಡಿದ್ವಿ. ಅದು ಎಲ್ ಎಮ್ ಎನ್ ಜೊತೆ ಪ್ರಪೋರ್ಷನಲ್ ಇದೆ ಅಂದರೆ ಈ ಥರ ಬರುತ್ತೆ. ಹೌದಾ? ಇದನ್ನೇನಾದ್ರು ಲ್ಯಾಂಬ್ಡಾ ಅಂತ ತಗೊಂಡೆ ಅಂದರೆ ಅವಾಗಿಲ್ಲಿ ಏನೇನು ಆಗ್ಬೋದು, ಎ ಈಸ್ ಈಕ್ವಲ್ ಟು
ಲ್ಯಾಂಬ್ಡಾ ಎಲ್ ಬರುತ್ತೆ, ಬಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಬಂತು, ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್. ಒಂದೊಂದನ್ನೇ ಈಕ್ವೇಟ್ ಮಾಡಬೇಕು. ಎ ಬೈ ಎಲ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂದರೆ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್, ಬಿ ಬೈ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂದರೆ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್, ಸಿ ಬೈ ಎನ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂದರೆ ಸಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎನ್ ಬಂತು. ಹೌದಾ? ಇದರಲ್ಲಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಷನ್ ಕೊಸೈನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಡೈರೆಕ್ಷನ್ ಕೊಸೈನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಲ್ ಎಮ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಬಿ ಸಿ ಎನ್ ನಮಗೆ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಇದನ್ನು ನಮಗೆ ಏನು ಗೊತ್ತಿಲ್ಲ ಅಂದರೆ ಆ್ಯಕ್ಚುಲಿ ಲ್ಯಾಂಬ್ಡಾ ಗೊತ್ತಿಲ್ಲ. ಲ್ಯಾಂಬ್ಡಾನೇ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂದರೆ ನೋಡಿ, ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದರೆ ಏನು ಬರುತ್ತೆ? ಲ್ಯಾಂಬ್ಡಾ ಸ್ಕ್ವೇರ್ ಎಲ್ ಸ್ಕ್ವೇರ್, ಲ್ಯಾಂಬ್ಡಾ ಸ್ಕ್ವೇರ್ ಎಮ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಎನ್ ಸ್ಕ್ವೇರ್ ಬರಿಬೋದಲ್ಲ. ಎ ಸ್ಕ್ವೇರ್ ಅಂದರೆ ಇದನ್ನು ಸ್ಕ್ವೇರ್ ಮಾಡಬೇಕು, ಲ್ಯಾಂಬ್ಡಾ ಸ್ಕ್ವೇರ್ ಎಲ್ ಸ್ಕ್ವೇರ್ ಬರುತ್ತೆ. ಅದೇ ಥರ ಲ್ಯಾಂಬ್ಡಾ ಸ್ಕ್ವೇರ್ ಎಮ್ ಸ್ಕ್ವೇರ್, ಲ್ಯಾಂಬ್ಡಾ ಸ್ಕ್ವೇರ್ ಎನ್ ಸ್ಕ್ವೇರ್. ಇದು ಮೂರಲ್ಲೂ ಏನು ಕಾಮನ್ ಇದೆ? ದಟ್ ಇಂಪ್ಲೈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಬರ್ತದೆ. ಹೌದಾ? ನಮಗೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ 1 ಗೊತ್ತಿದೆ ತಾನೆ. ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ ವ್ಯಾಲ್ಯೂ 1. ಹಾಗಾದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಇಂಟು 1. ಹೌದಾ? ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು ಬರ್ತದೆ? ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ? ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಬರಿಬೋದು. ನೋಡಿ, ಈಗ ನಾವು ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಇದೆ, ದಟ್ ಇಂಪ್ಲೈಸ್ ಎಲ್ ಇಸ್ ಈಕ್ವಲ್ ಟು ಎ ಬೈ ಲ್ಯಾಂಬ್ಡಾ ಅಲ್ಲ, ಅಂದರೆ ದಟ್ ಇಂಪ್ಲೈಸ್ ಎಲ್ ಇಸ್ ಈಕ್ವಲ್ ಟು ಎ ಬೈ ಲ್ಯಾಂಬ್ಡಾ ಅಲ್ಲ, ದಟ್ ಇಂಪ್ಲೈಸ್ ಎಲ್ ಇಸ್ ಈಕ್ವಲ್ ಟು ಎ ಬೈ ಲ್ಯಾಂಬ್ಡಾ ಅಂದರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಅದೇ ಥರ ನೋಡಿ, ಎಮ್ ಅಂದರೆ ಏನಾಗುತ್ತೆ? ಎಮ್ ಇಸ್ ಈಕ್ವಲ್ ಟು ಅಥವಾ ನಾವು ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್, ದಟ್ ಇಂಪ್ಲೈಸ್ ಎಮ್ ಇಸ್ ಈಕ್ವಲ್ ಟು ಬಿ ಬೈ ಲ್ಯಾಂಬ್ಡಾ. ಹೌದಾ? ಹಾಗಾದರೆ ಎಮ್ ಇಸ್ ಈಕ್ವಲ್ ಟು ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ? ನಾವು ಸಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎನ್ ಇದೆ. ಹೌದಾ? ಹಾಗಾದರೆ ಸಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎನ್, ದಟ್ ಇಂಪ್ಲೈಸ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಹೌದಾ? ಹಾಗಾದರೆ ಎನ್ ಇಸ್ ಈಕ್ವಲ್ ಟು ಸಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ? ನೋಡಿ, ಎಲ್ ಗೊತ್ತಾಯ್ತು, ಎಮ್ ಗೊತ್ತಾಯ್ತು, ಎನ್ ಗೊತ್ತಾಯ್ತು. ಹೌದಾ? ಅಂದರೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂದರೆ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ರು ಅಂದರೆ ಫಸ್ಟ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ ಎಲ್ ಎಮ್ ಎನ್ನ ಫೈಂಡ್ ಔಟ್ ಮಾಡ್ತೀವಿ. ಹೌದಾ? ನೋಡಿ, ಮತ್ತೆ ಇದು ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಅಂತ ಬರಿಬೇಕು ಅಂದರೆ ಹಾಗಾದ್ರೆ ನಾವು ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಆರ್ ಯಾವಾಗಲೂ ಏನು ಬರ್ಕೋಬೇಕು ಅಂದರೆ 2 ಸೆಟ್ ಬರಿಬೇಕು. ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎನ್, ಎಮ್ ಪ್ಲಸ್ ಆರ್ ಮೈನಸ್ ಎನ್ ಬರಿತೀವಿ. ಯಾವಾಗಲೂ 2 ಸೆಟ್ ಬರುತ್ತೆ ಅಷ್ಟೇ. ಗೊತ್ತಲ್ಲ? ಇಲ್ಲಿ ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ. ಯಾಕಂದರೆ ಎಕ್ಸಾಮಿಗೆ ಒಂದೊಂದ್ಸಲ 2 ಮಾರ್ಕ್ಸಿಗೆ ಯಾವ ಥರ ಕೇಳಿದಾರೆ ಅಂದರೆ ಡೈರೆಕ್ಷನ್ ರೇಷಿಯೋಸ್ ಕೊಟ್ಬಿಟ್ರು ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಗೊತ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಿತ್ತು ಅಂದರೆ ಈಸಿ ಆಗಿಬಿಡುತ್ತೆ. ಪ್ಲಸ್ ಇದನ್ನು ಗೊತ್ತಿರಬೇಕು, ಡೈರೆಕ್ಷನ್ ಕೊಸೈನ್ಸ್ ಡೆಫಿನೇಷನ್ ಯಾವ ಥರ ಹೇಳಿದ್ವಿ ಅಂತೇಳಿ. ಹೌದಾ? ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ವೆಕ್ಟರ್ ಅಂದರೆ ಬರೀ ಎಲ್ ಎಮ್ ಎನ್ ಬರುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಎನ್ ಬರುತ್ತೆ. ಹೌದಾ? ಡೈರೆಕ್ಷನ್ ರೇಷಿಯೋಸ್ ಅಂದರೆ ಇಫ್ ಎ ಬಿ ಆ್ಯಂಡ್ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಆಗಿತ್ತು ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಬೇಕು ಅಂದರೆ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಎನ್ ಬರಿತೀವಿ. ಎಲ್ ಎಮ್ ಎನ್ನ ಈ ಥರ ಫೈಂಡ್ ಔಟ್ ಮಾಡಬೇಕು. ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಬರ್ಕೊತೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ. ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ಸ್. ಇಫ್ ಅ ಲೈನ್ problems. First one, if a line
makes angles 90 degree, 135 degree, 45 degree. 90 degree, 135 degree, 45 degree. With the positive x, y and z axis respectively. Positive x, y and z axis respectively. Then find the direction cosines of the line. Then find the direction cosines of the line. ಹೌದಾ ನೋಡಿ ಈ ಥರ ಬರ್ಕೊಂತೇನೆ ಸರ್. given alpha is equal to 90 degree, beta is equal to 135 degree, gamma is equal to 45 degree. ಹೌದಾ ನೋಡಿ now L is equal to cos alpha ಅಂದ್ರೆ cos 90 degree, that is equal to 0. M is equal to cos beta, cos 135 degree. ಡೈರೆಕ್ಟ್ ಆಗುತ್ತಿಲ್ಲ, ಇದನ್ನು ಅಲೈಡ್ ಆಂಗಲ್ಸ್ ಯೂಸ್ ಮಾಡಬೇಕು. 180 ಮೈನಸ್ 45 ಡಿಗ್ರಿ ಯೂಸ್ ಮಾಡ್ಕೊತೀನಿ. ಹೌದಾ ಹಾಗಾದ್ರೆ 180 ಮೈನಸ್ 45 ಡಿಗ್ರಿ ಅಂದ್ರೆ ಸೆಕೆಂಡ್ ಕ್ವಾಡ್ರಲ್ಲಿ ಕಾಸ್ ಇಸ್ ನೆಗೆಟಿವ್, ಮೈನಸ್ ಕಾಸ್ 45 ಡಿಗ್ರಿ ಬಂತು ಅಂದರೆ ಮೈನಸ್ 1/√2. n is equal to cos gamma ಅಂದರೆ ಕಾಸ್ 45 degree, that is equal to 1/√2. ಹೌದಾ ನಾವು ಡೈರೆಕ್ಟ್ ಆಗಿ ಏನು ಗೊತ್ತಿರೋದು, ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಆರ್ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಎನ್. ಹೌದಾ ದಟ್ ಇಂಪ್ಲೈಸ್ ಪ್ಲಸ್ ಆರ್ ಮೈನಸ್ 0 ಪ್ಲಸ್ ಆರ್ ಮೈನಸ್ ಮೈನಸ್ 1/√2 ಪ್ಲಸ್ ಆರ್ ಮೈನಸ್ 1/√2. ಹೌದಾ ಅಂದ್ರೆ 0 ಬರುತ್ತೆ. ಪ್ಲಸ್ ಆರ್ ಮೈನಸ್ ಇಂಟು ಮೈನಸ್ ಅಂದರೆ ಮೈನಸ್ ಆರ್ ಪ್ಲಸ್ 1/√2 ಪ್ಲಸ್ ಆರ್ ಮೈನಸ್ 1/√2 ಬರುತ್ತೆ. ಹೌದಾ therefore that implies ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಆರ್ ಎರಡು ಸೆಟ್ ಬರಿಬೇಕಲ್ಲ, ಒಂದು 0 ಮೈನಸ್ 1/√2 1/√2 ಆ್ಯಂಡ್ ಅದು ಆರ್ 0 1/√2 ಮೈನಸ್ 1/√2 ಬರುತ್ತೆ. ಆಯ್ತಲ್ಲ ನೋಡಿ, ಈ ಥರ 2 ಮಾರ್ಕ್ಸಿಗೆ ಕೇಳ್ಬೋದು, ಐಡಿಯಾ ಗೊತ್ತಿರಬೇಕು ಹೇಗೆ ಬರ್ಕೊತಿದ್ವಿ ಅಂತೇಳಿ. ಆಯ್ತಲ್ಲ ಇಲ್ಲಿ ಈಸಿನಾ? ಸೇಮ್ ಟೈಪು ಸೆಕೆಂಡ್ ಪ್ರಾಬ್ಲಮ್. if a line makes angles 90 degree, 60 degree, 30 degree, 90 degree, 60 degree, 30 degree with the positive direction of x, y and z axis respectively, with the positive direction of x, y and z axis respectively, then find the direction cosines of line. ನೋಡಿ ಇದೆ given alpha is equal to 90 degree, beta equal to 60 degree, gamma is equal to 30 degree. ಹೌದಾ ಇದು ನೋಡಿ, ನಾವು L is equal to cos alpha ಅಂದರೆ cos 90 degree, that is equal to 0. ಹೌದಾ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ಬೋದು, ಇದೇ ಥರ ಮಾಡ್ಕೊಳ್ಳೋದ್ರೆ ಬರುತ್ತೆ. M is equal to cos beta ಅಂದರೆ cos 60 degree, that is equal to 1/2. N is equal to cos gamma ಅಂದರೆ cos 30 degree ಅಂದರೆ √3/2. ಹೌದಾ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಆರ್ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಎನ್. ಹೌದಾ ದಟ್ ಇಂಪ್ಲೈಸ್ ಪ್ಲಸ್ ಆರ್ ಮೈನಸ್ 0 ಪ್ಲಸ್ ಆರ್ ಮೈನಸ್ ಹಾಫ್ ಪ್ಲಸ್ ಆರ್ ಮೈನಸ್ √3/2. ದಟ್ ಇಂಪ್ಲೈಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ ಆರ್ ಏನೇನು ಬರುತ್ತೆ, 0 1/2 √3/2 ಆರ್ 0 -1/2 -√3/2. ಇಷ್ಟು ಬರುತ್ತೆ ಅಷ್ಟೇ. ಹೌದಾ
ಆಯ್ತಲ್ಲ, ಈಸಿದ. ಥರ್ಡ್ ಒನ್, find the direction cosines of a line which makes angles, equal angles with the coordinate axis. Find the direction cosines of a line which makes equal angles with the coordinate axis. ಹೌದಾ? ನೋಡಿ, ಇದನ್ನು ಒಂದೊಂದ್ಸಲ 1 ಮಾರ್ಕಿಗೂ ಕೇಳಿದಾರೆ, 2 ಮಾರ್ಕಿಗೂ ಕೇಳಿದಾರೆ. 1 ಮಾರ್ಕಿಗೆ ಏನಾದ್ರು ಕೇಳಿದ್ರು ಅಂದರೆ ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಆಯ್ತಲ್ಲ, ನಾನಲ್ಲಿ ಏನು ಕೊಟ್ಟಿರೋದಂದ್ರೆ ಗಿವನ್ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮಾ. ಹೌದಾ? ನೆಕ್ಸ್ಟ್ ನೋಡಿ, ದಟ್ ಇಂಪ್ಲೈಸ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಕಾಸ್ ಬೀಟಾ ಇಸ್ ಈಕ್ವಲ್ ಟು ಕಾಸ್ ಗಾಮಾ ಅಲ್ಲ. ದಟ್ ಇಂಪ್ಲೈಸ್ ಎಲ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಟು ಎನ್. ಇಷ್ಟು ಆಯ್ತಲ್ಲ. ನೆಕ್ಸ್ಟ್ ನೋಡಿ, ವಿ ನೋ ದಟ್ ಡೈರೆಕ್ಟ್ ರಿಸಲ್ಟ್ ಏನು ಗೊತ್ತಿರೋದು, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹೌದಾ? ನೋಡಿ, ಎಲ್ಲದನ್ನು ಸೇಮ್ ಅಂತ ಬರ್ಕೊಂಡಿದ್ವಿ. ಹಾಗಾದ್ರೆ ಎಲ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಟು ಎನ್ ಅಂದರೆ ಎಲ್ ಸ್ಕ್ವೇರ್, ಎಮ್ ಬದಲಿನ ಎಲ್ ಬರಿಬೋದಲ್ಲ, ಎಲ್ ಸ್ಕ್ವೇರ್, ಎನ್ ಬದಲಿನ ಎಲ್ ಅಂತ ಬರಿಬೋದಾಯ್ತಲ್ಲ. ನೋಡಿ, ಎಮ್ ಬದಲಿ ಎಲ್ ಬರೀತಿದ್ವಿ, ಎನ್ ಇಸ್ ಈಕ್ವಲ್ ಟು ಎಲ್, ದೇರ್ಫೋರ್ ರಿಪ್ಲೇಸ್ ಎನ್ ಬೈ ಎಲ್ ಮಾಡಿದ್ವಿ. ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಅಂದರೆ 3l ಸ್ಕ್ವೇರ್ ಇಸ್ ಈಕ್ವಲ್ ಟು 1. ದಟ್ ಇಂಪ್ಲೈಸ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/3. ಅಂದರೆ ಎಲ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3 ಬರುತ್ತೆ. ಹೌದಾ? ಸರಿ, ಎಲ್ ಪ್ಲಸ್ ಆರ್ ಮೈನಸ್ 1/√3 ಬಂತು ಅಂದರೆ ನಾವು ವಿ ನೋ ದಟ್ ಎಲ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಟು ಎನ್ ಅಲ್ಲ ಇಲ್ಲಿ. ದಟ್ ಈಸ್ ಈಕ್ವಲ್ ಟು ಏನು ಬರ್ತೀನಿ, ಪ್ಲಸ್ ಆರ್ ಮೈನಸ್ 1/√3. ದೇರ್ಫೋರ್ direction cosines of line are plus or minus L plus or minus M plus or minus N ಬರ್ತದೆ. ಹೌದಾ? ಸರ್, ಎಲ್ಲದು ಪ್ಲಸ್ ಆರ್ ಮೈನಸ್ 1/√3 ಇದೆ ತಾನೆ. ಡೈರೆಕ್ಟಾಗಿ ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3. ಅಥವಾ ಡೈರೆಕ್ಷನ್ cosines ಆಫ್ ಲೈನ್ ಆರ್ 1/√3, 1/√3, 1/√3 or minus 1/√3, minus 1/√3, minus 1/√3 ಬರುತ್ತೆ. ಹೌದಾ? ಇಷ್ಟು ಬರುತ್ತೆ. ಈಗ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ಈಗ ನೋಡಿ, ಇಲ್ಲಿ ಏನೋ 1 ಮಾರ್ಕಿಗೆ ಕೇಳಿದ್ರು ಅಂದ್ಕೊಳ್ಳಿ, ಇಫ್ ಎ ಲೈನ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆಕ್ಸಸ್ ದೆನ್ ದ ಡೈರೆಕ್ಷನ್ cosines ಆಫ್ ಲೈನ್ ಅಂತ ಕೇಳಿದ್ರಲ್ಲ, ಡೈರೆಕ್ಟಾಗಿ ಬರಿಬೋದು. ಡೈರೆಕ್ಷನ್ cosines ಆಫ್ ಲೈನ್ ಆರ್ 1/√3, 1/√3, 1/√3 ಆರ್ ಮೈನಸ್ 1/√3, ಮೈನಸ್ 1/√3, ಮೈನಸ್ 1/√3. ಹೌದಾ? ಇನ್ನು 2 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ಈ ಥರ ಎಲ್ ಆಲ್ಫಾ ಇಸ್ ಈಕ್ವಲ್ ಬೀಟಾ ಇಸ್ ಈಕ್ವಲ್ ಗಾಮಾ ಮಾಡಿಕೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ ಇಲ್ಲಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 4. Find the direction cosines of x-axis. Find the direction cosines of x-axis. ನೋಡ್ಕೊಳ್ಳಿ, ಅದನ್ನು ಇಂಪಾರ್ಟೆಂಟ್. 1 ಮಾರ್ಕಿಗೂ ಕೇಳ್ತಾ ಇದ್ದಾರೆ, 2 ಮಾರ್ಕಿಗೂ ಕೇಳ್ತಾರೆ. ಡೈರೆಕ್ಷನ್ cosines ಆಫ್ x-axis. ಹೌದಾ? ಡೈರೆಕ್ಟಾಗಿ ಏನು ಮಾಡ್ಕೊಂತೀವಿ, ವಿ ನೋ ದಟ್ x-axis ಮೇಕ್ಸ್ x-axis makes 0 degree, 90 degree, 90 degree or 180 degree, 90 degree, 90 degree with positive direction of x-axis, y-axis and z-axis. ಹೌದಾ? ನೋಡಿ, ಅಂದರೆ ಇಲ್ಲಿಗ ಈ ಥರ ಇದೆ ಅಂದ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ಮೇಲೆ ಈ ಥರ ಬಂತು ಅಂದರೆ ಅವಾಗ 0 ಡಿಗ್ರಿ ಆಗಿರುತ್ತೆ. ಅದು ಎಕ್ಸ್ ಆಕ್ಸಿಸ್ನ ನಾನು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂದ್ಕೊಂಡೆ ಅಂದರೆ ಆ್ಯಂಗಲ್ ಏನಾಗಿರುತ್ತೆ, 180 ಡಿಗ್ರಿ. ಮತ್ತು ನಮಗೇನು ಗೊತ್ತಿರೋದು, ಎಕ್ಸ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಗೊತ್ತಿದೆ. ಹೌದಾ? ನೋಡಿ, ಯಾವ್ದಾದ್ರು ಒಂದೊಂದು ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಇದನ್ನಾರು ತೊಗೊಳ್ಳಿ ಅಥವಾ ಇದನ್ನಾರು ತೊಗೊಳ್ಳಿ, ಯಾವ್ದು ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ.
ಆಯ್ತಲ್ಲ. ಹಾಗೆ ನೋಡಿ, ಈಗ ನಾವು ದಟ್ ಇಂಪ್ಲೈಸ್ ಆಲ್ಫಾ ಇಸ್ ಈಕ್ವಲ್ 0 ಡಿಗ್ರಿ, ಬೀಟಾ ಇಸ್ ಈಕ್ವಲ್ 90 ಡಿಗ್ರಿ, ಗಾಮಾ ಇಸ್ ಈಕ್ವಲ್ 90 ಡಿಗ್ರಿ. ಹೌದಾ, ಇದನ್ನಾರು ತೊಗೋಬೋದು, ಅದು ಇದನ್ನು ತೊಗೋಬೋದು. ಯಾವ್ದು ತೊಗೊಂಡ್ರೂ ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಹೌದಾ, ಇದು ನೋಡಿ, ನಾವು ಎಲ್ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ ಅಂದರೆ ಕಾಸ್ 0 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 1. ಎಮ್ ಇಸ್ ಈಕ್ವಲ್ ಟು ಕಾಸ್ ಗಾಮಾ ಕಾಸ್ 90 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 0. ಎನ್ ಇಸ್ ಈಕ್ವಲ್ ಟು ಕಾಸ್ ಬೀಟಾ ಕಾಸ್ ಗಾಮಾ, ದಟ್ ಈಸ್ ಈಕ್ವಲ್ ಟು ಕಾಸ್ 90 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 0. ಹೌದಾ, ಅದು ನೋಡಿ, ಇದು ದಟ್ ಇಂಪ್ಲೈಸ್ ಇಲ್ಲಿ ಏನು ಬರೀಬೋದು ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಆಫ್, ನೋಡಿ 0, 90, 90 ತೊಗೊಂಡಿದ್ದೀವಿ ಅಂದರೆ 0 ಡಿಗ್ರಿ ಬರಬೇಕು ಅಂದರೆ ಎಕ್ಸ್ ಯಾವ ಡೈರೆಕ್ಷನ್ ಇರ್ತದೆ? ಪಾಸಿಟಿವ್ ಡೈರೆಕ್ಷನ್ ತಾನೆ. ಅದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಈಸ್ ಪಾಸಿಟಿವ್ ಅಂತ ತಗೊಳ್ತೀನಿ, ಈಸ್ ಎಲ್ ಎಮ್ ಎನ್ ಅಂದರೆ 1, 0, 0 ಅಂತ ಬರೀತೀವಿ. ಹೌದಾ, ನೋಡಿ, ನಾ ಕೇಸ್ 1 ಅಂತ ತೊಗೊಂಡ್ಬಿಡ್ತೀನಿ. If the same type case 2, if alpha is equal to 180 degree, beta is equal to 90 degree, gamma is equal to 90 degree. Now L is equal to cos alpha and cos 180 degree and -1. M is equal to cos beta and cos 90 degree, that is equal to 0. N is equal to cos gamma and cos 90 degree, ಇದು 0. Therefore the direction cosines of 180 degree ಬರಬೇಕು ಅಂದರೆ ಈ ಥರ ಬರಬೇಕು ತಾನೆ. ಹೌದಾ, ಈ ಥರ ಬರಬೇಕು ಅಂದರೆ ಇದು ಎಕ್ಸಾಕ್ಟ್ ಇದು ರಿವರ್ಸ್ ಡೈರೆಕ್ಷನಲ್ಲಿ ಇರಬೇಕು. ಎಕ್ಸಾಕ್ಟ್ ರಿವರ್ಸ್ ಡೈರೆಕ್ಷನಲ್ಲಿ ಇರಬೇಕು ಅಂದರೆ ಇದು ಯಾವ ಆಕ್ಸಿಸ್ ಆಗಿಬಿಡುತ್ತೆ ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗುತ್ತೆ. ಹೌದಾ, ಅದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಆಫ್ negative x-axis is L, M, N ಅಂದರೆ -1, 0, 0 ಬರುತ್ತೆ. ಹೌದಾ, ನೋಡಿ, ಎರಡು ಕಂಬೈನ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ x-axis ಆರ್ +or -1, 0, 0 ಬರುತ್ತೆ ಅಷ್ಟೇ. ಹೌದಾ, ಅಂದರೆ +1 ಆದರೂ ಬರ್ಬೋದಾ ಅಥವಾ -1 ಆದರೂ ಬರ್ಬೋದು. ಹೌದಾ, ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದು ಡೈರೆಕ್ಟಾಗಿ ಫಾರ್ಮುಲಾ ಇದನ್ನು ಗೊತ್ತಿರಬೇಕು. ಇದೊಂದು ಸಲ ಪ್ರಾಬ್ಲಮ್ಸಲ್ಲೂ ಯೂಸ್ ಮಾಡ್ತೀವಿ ಮತ್ತು ಡೈರೆಕ್ಟಾಗಿ ಎಕ್ಸಾಮಿಗೆ 1 ಮಾರ್ಕಿಗೆ ಕೇಳ್ತಾರೆ. ಮತ್ತು ನೋಡಿ, ಎಕ್ಸಾಮಿಗೆ 1 ಮಾರ್ಕಿಗೆ ಕೇಳಿದಾಗ 3 ಐಡಿಯಾನು ಗೊತ್ತಿರಬೇಕು. ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ 1, 0, 0 ಬರುತ್ತೆ. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು ಅಂದ್ರೆ -1, 0, 0 ಬರುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಷ್ಟೇ ಹೇಳಿದ್ರು ಅಂದ್ರೆ +or -1, 0, 0 ಬರುತ್ತೆ. ಹೌದಾ, ಇದು ನೋಡಿ, ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಅದೇ ಥರ ಸೇಮ್ 5th one, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ ಅಂತದೆ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್. ನೋಡಿ, ಹೇಗೆ ಮಾಡ್ಕೋಬೇಕು? ವಿ ನೋ ದಟ್ ಸೇಮ್ ಐಡಿಯಾ, ವೈ ಆಕ್ಸಿಸ್ ಮೇಕ್ಸ್ 90 degree, 0 degree, 90 degree, or 90 degree, 180 degree, 90 degree with positive direction of x, y and z axis. ಹೌದಾ, ನೋಡಿ, ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಜೊತೆ 90 ಡಿಗ್ರಿ, ವೈ ಆಕ್ಸಿಸ್ ಮತ್ತು ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಇತ್ತು ಅಂದರೆ 0, ಇನ್ನೊಂದು 90 ಡಿಗ್ರಿ. ನೆಗೆಟಿವ್ ವೈ ಆಕ್ಸಿಸ್ ಇತ್ತು ಅಂದರೆ ಅಲ್ಲಿ ಆ್ಯಂಗಲ್ 180 ಡಿಗ್ರಿ ಬರ್ತದೆ. ಹೌದಾ, ಸೇಮ್ ಇಲ್ಲಿ ಎಕ್ಸ್ ಮಾಡ್ಕೊಂಡಲ್ಲ ಅದೇ ಥರ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಕೇಸ್ 1ನಲ್ಲಿ ಇಫ್ ಆಲ್ಫಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಬೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆ್ಯಂಡ್ ಗಾಮಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ, ನಾವು L is equal to
cos alpha ಅಂದರೆ cos 90 degree, that is equal to 0. m is equal to cos beta, that is equal to cos 0 degree ಅಂದರೆ 1. n is equal to cos gamma ಅಂದರೆ cos 90 degree ಅಂದರೆ 0. ಹೌದಾ? that implies ಇದೇನಿದು direction cosines of positive y axis is 0 1 0. ಹೌದಾ? next case 2. if alpha is equal to 90 degree, beta is equal to 180 degree and gamma is equal to 90 degree. ಹೌದಾ? now L is equal to cos alpha, that is equal to cos 90 degree and the 0. M is equal to cos gamma, cos 180 degree, cos beta, cos 180 degree and the minus 1. N is equal to cos gamma and the cos 90 degree, that is equal to 0. That implies direction cosines of negative y axis are L M N ಬರಬಹುದಲ್ಲ, ಅದು ಡೈರೆಕ್ಟಾಗಿ ಏನು ಬರೀಬೋದು 0 -1 0. ಹೌದಾ? ಫ್ರಮ್ ಕೇಸ್ 1 and 2 ಡೈರೆಕ್ಷನ್ ಕೊಸೈನ್ಸ್ ಆಫ್ y ಆಕ್ಸಿಸ್ ಆರ್ ಏನೇನು ಬರ್ತದೆ 0 ± 1 0 ಬರುತ್ತಷ್ಟೆ. ಹೌದಾ? ನೋಡಿ, ಎರಡು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಒನ್ ಡೈರೆಕ್ಟಾಗಿ ಬರೀಬೋದಲ್ಲ, 6th one. Find the direction cosines of z axis. ಇದಕ್ಕೆ ಆನ್ಸರ್ ಏನು ಬರ್ಬೋದು ನಮಗೆ? ಈಸಿನಾ? ನೋಡಿ, ಎಕ್ಸ್ ಅಂತ ಇತ್ತು ಅಂದರೆ ಎಕ್ಸ್ ಇರೋದಾಗದಲ್ಲಿ ±1 ಉಳಿದಿರೋದು 2 0. ವೈ ಅಂತ ಇತ್ತು ಅಂದರೆ ವೈ ಇರೋದಾಗದಲ್ಲಿ ±1 ಉಳಿದಿರೋದು 2 0. ಹೌದಾ? ಝಡ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಏನು ಬರುತ್ತೆ ಅಂದರೆ 0 0 ±1 ಬರಬೇಕು. ಹೌದಾ? ಆನ್ಸರು ಈಗ ಇದನ್ನ ಹೋಮ್ ವರ್ಕ್ ತೊಗೊಂಡ್ರಿ. ಯಾವ ಥರ ಮಾಡ್ಕೋಬೇಕು ಅಂದರೆ ಸೇಮು. ವಿ ನೋ ದಟ್ ಝಡ್ ಆಕ್ಸಿಸ್ ಮೇಕ್ಸ್ 90 degree 90 degree 0 degree or 90 degree 90 degree 180 degree with positive direction of x y and z axis. ಹೌದಾ? ನೆಕ್ಸ್ಟ್ ಎಲ್ ಎಮ್ ಎನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ. ಹೌದಾ? ನೋಡಿ, ಒಟ್ಟು 1 ಮಾರ್ಕಿಗೆ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ ನೋಡಿ, 1 ಮಾರ್ಕಿಗೆ ಏನೇನು ಗೊತ್ತಿರಬೇಕು ನೋಟ್. ಫಸ್ಟ್ ಒನ್, ಡೈರೆಕ್ಷನ್ ಕ್ವಸೈನ್ಸ್ ಆಫ್ ಅ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆಂಗಲ್ಸ್ ವಿತ್ ಪಾಸಿಟಿವ್ ಡೈರೆಕ್ಷನ್ of x, y and z axis are ±1/√3, ±1/√3, ±1/√3 ಬರುತ್ತೆ. ಹೌದಾ? ಹೌದಾ? ಈ ಪಾಯಿಂಟ್ ಗೊತ್ತಿರಬೇಕು. ಸೆಕೆಂಡ್ ಒಂದು ನೋಡಿ, ಡೈರೆಕ್ಷನ್ ಕೊಸೈನ್ಸ್ ಆಫ್ positive x-axis is ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಥವಾ ಇನ್ನೊಂದೊಂದ್ಸಲ OX ಅಂತಾನು ಕೊಡ್ತಾರೆ. ನೋಡಿ, OX ಅಂದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸು, OX ಡ್ಯಾಶ್ ಅಂತ ಹೇಳಿದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಗೊತ್ತಿರಬೇಕು. OX ಈಸ್ 1 0 0. ಡೈರೆಕ್ಷನ್ ಕೊಸೈನ್ಸ್ ಆಫ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂದರೆ ಇದನ್ನ OX dash is -1 0 0 and direction cosines of x axis is ±1 0 0. ಹೌದಾ? ಅಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಬರೀ ಪಾಸಿಟಿವ್ ಕೊಟ್ಟಿದ್ದವನ್ನ 1 0 0 ಬರೀಬೇಕು, ನೆಗೆಟಿವ್ ಕೊಟ್ಟಿದ್ದವನ್ನ -1 0 0 ಬರೀಬೇಕು. ಬರೀ ಎಕ್ಸ್ ಆಕ್ಸಿಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರು ಅಂದರೆ ±1 0 0 ಅಂತ ಬರೀಬೇಕು. ಹೌದಾ? ಅದಕ್ಕೆ ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಎರಡು. ಥರ್ಡ್ ಒನ್ ಸೇಮ್ ಟೈಪು, ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್
ವೈ ಆಕ್ಸಿಸ್ ಅದನ್ನ ಓ ವೈ ಅಂತ ಹೇಳ್ಬೋದು ಈಸ್ 0 1 0. Direction cosines of negative y axis is the o y dash is 0 minus 1 0 and direction cosines of y axis is 0 plus or minus 1 0. ಬಟ್ ಇದು ಗೊತ್ತಿರಬೇಕು ನಮಗೆ ಇಂಪಾರ್ಟೆಂಟ್. ಬಟ್ ಇದು ಮೂರು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಯಾವ್ದು ಬರಿಬೋದು ನಾವು ಬರಿಬೋದು ಹೌದಾ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ಝೆಡ್ ಆಕ್ಸಿಸ್ ಈಸ್ 0 0 1. ಡೈರೆಕ್ಷನ್ ಕೊಸೈನ್ಸ್ ಆಫ್ ನೆಗೆಟಿವ್ ಝೆಡ್ ಆಕ್ಸಿಸ್ ಈಸ್ 0 0 minus 1 and direction cosines of z axis is 0 0 plus or minus 1 ಅಂತ ಹೇಳಿ ಬರಿಬೋದು ಆಯ್ತಲ್ಲ. ಇದೊಂದು ಇಷ್ಟು ಐಡಿಯಾ ಗೊತ್ತಿರಬೇಕು. ಇನ್ನೊಂದು ಫೋರ್ತ್ ಒಂದು ಬರ್ಕೊಂಡಿದ್ವಿ ನೋಡಿ. ಇದು 4 ಪಾಯಿಂಟ್ನ ಎಕ್ಸಾಮಿಗೆ 1 ಮಾರ್ಕಿಗೆ ಕೇಳ್ತಾ ಇದ್ದಾರೆ. ಅದು ಡೈರೆಕ್ಟಾಗಿ ಗೊತ್ತಿರಬೇಕು. 2 ಮಾರ್ಕಿಗೆ ಏನಾದ್ರು ಕೇಳಿದ್ರೆ ಅಲ್ಲಿ ಪ್ರೂವ್ ಮಾಡ್ಕೊಂಡ್ವಲ್ಲ ಆ ಥರ ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. If a line has direction ratios, if a line has direction ratios 2, minus 1, minus 2, 2, minus 1, minus 2, determine its direction cosines. Determine its direction cosines. ಹೌದಾ ನೋಡಿ. ಲೈನ್ ಅಂತ ಹೇಳಿದಾರೆ, ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ ನೋಡಿ. given direction ratios of line are a is equal to 2, b is equal to minus 1, c is equal to minus 2. ನೋಡಿ ಯಾವಾಗ ನಾವು root of a square plus b square plus c square ಅಂದರೆ root of 2 square plus minus 1 square plus minus 2 square ಅಂದರೆ 4 plus 1 plus 4 root 9 ಆಗ್ಬಿಟ್ಟು 3 ಬರುತ್ತೆ ಹೌದಾ. ನಾವು ನಮಗೆ ಏನು ಗೊತ್ತಿರೋ ಫಾರ್ಮುಲಾ ವಿ ನೋ ದಟ್ L is equal to a by root of a square plus b square plus c square ಹೌದಾ. a by ಅಂತ ಹೇಳಿದ್ರೆ 2 by 3 ಬರುತ್ತೆ. m is equal to b by root of a square plus b square plus c square ಅಂದರೆ b ಅಂತ ಹೇಳಿದ್ರೆ minus 1 by 3 ಬಂತು. n is equal to c by root of a square plus b square plus c square ಅಂದರೆ minus 2 by 3 ಹೌದಾ. ನೆಕ್ಸ್ಟ್ ನೋಡಿ ನಾವು ಡೈರೆಕ್ಷನ್ cosines ಆಫ್ ಲೈನ್ ಆರ್ plus or minus L plus or minus M plus or minus N. That implies plus or minus 2 by 3 plus or minus 1 by 3 plus or minus 2 by 3 ಹೌದಾ. That implies plus or minus 2 by 3 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ minus or plus 1 by 3 minus or plus 2 by 3 ಹೌದಾ. That implies direction cosines of line R ಏನು ಬರೀತೀವಿ 2 by 3 minus 1 by 3 minus 2 by 3 or next minus ತಗೊಂಡ್ವೇನು minus 2 by 3 1 by 3 2 by 3 ಇಷ್ಟು ಬರುತ್ತೆ ಹೌದಾ. ನೋಡಿ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದನ್ನ ಡೈರೆಕ್ಷನ್ cosines ಆ ಥರ ಫೈಂಡ್ ಔಟ್ ಮಾಡೋದು ನೋಡಿ. ಈ ಥರದ ಎಕ್ಸಾಮಿಗೆ 2 ಮಾರ್ಕಿಗೆ ಕೇಳ್ಬೋದು. ಫಸ್ಟ್ ಎ ಬಿ ಆ್ಯಂಡ್ ಸಿ ಬರಿಬೇಕು ಹೌದಾ. ಅದಾದಮೇಲೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡ್ಕೊತೀವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದು. ಎಲ್ ಎಮ್ ಎನ್ ಅಂದರೆ ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ನೆಕ್ಸ್ಟ್ ಎಮ್ ಕ್ಯಾಲ್ಕುಲೇಟ್ ಮಾಡೋದು ಎನ್. ನೆಕ್ಸ್ಟ್ ಲೈನ್ ಕೊಟ್ಟಿದ್ರು ಅಂದರೆ ಡೈರೆಕ್ಷನ್ cosines ಆಫ್ ಲೈನ್ ಆರ್ ಪ್ಲಸ್ ಆರ್ ಮೈನಸ್ ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಪ್ಲಸ್ ಆರ್ ಮೈನಸ್ ಎನ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಐಡಿಯಾ ಗೊತ್ತಾಯ್ತಲ್ಲ ಹೌದಾ. ನೆಕ್ಸ್ಟ್ ನೋಡಿ ಸೇಮ್ ಟೈಪು ಒಂದು ಹೋಮ್ ವರ್ಕ್ ತೊಗೊಂಡಿರಿ. If a line has direction ratios
ಡೈರೆಕ್ಷನ್ ರೇಷಿಯೋಸ್ -18, 12, -4, -18, 12, -4. Then find its direction cosines. Then find its direction cosines. ಮಾಡ್ಬೋದಲ್ಲ, ಈಸಿ ಇದೆ. ಸೇಮ್ ಇದೆ, ಎ ಬಿ ಸಿ ಅಂತ ತಗೊಂಡು ನೆಕ್ಸ್ಟ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಮಾಡ್ಬೋದಲ್ಲ. ಅಂದರೆ ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಮಾಡಿಕೊಂಡು ಅದಾದಮೇಲೆ ಈಕ್ವೇಷನ್ ಆಫ್ ಲೈನ್ಸ್ ಮಾಡ್ಕೊತೀವಿ ಅಷ್ಟೇ. ಆಯ್ತಲ್ಲ. ಥ್ಯಾಂಕ್ ಯು.